ಓಂ ಶಾಂತಿ. ಶಿವತಂದೆಯ ಸವಿಸ್ಮೃತಿಯೊಂದಿಗೆ ಮುರಳಿ ದಿನಾಂಕ 4/8/2022. मीठे बच्चे, तुम्हें बाप समान रूप बसंत बनना है. ज्ञान योग को धारण कर फिर आसामी देकर दान करना है. ಬಾಬಾ ತಿಳಿಸ್ಕೊಡ್ತಾ ಇದ್ದರೆ, ಮಧುರ ಮಕ್ಕಳೇ, ತಾವು ತಂದೆಯ ಸಮಾನ ರೂಪ ಬಸಂತರಾಗಬೇಕಾಗಿದೆ. ಜ್ಞಾನ ಯೋಗವನ್ನು ಧಾರಣೆ ಮಾಡಿಕೊಂಡು ನಂತರ ವ್ಯಕ್ತಿಗಳನ್ನು ನೋಡಿ ತಾವು ದಾನ ಮಾಡಬೇಕು ಅಂತ ಹೇಳ್ತಾರೆ. ತಂದೆಯ ಸಮಾನ ರೂಪ ಬಸಂತರಾಗಿ ಜ್ಞಾನ ಯೋಗವನ್ನು ಧಾರಣೆ ಮಾಡಿಕೊಂಡು ವ್ಯಕ್ತಿಗಳನ್ನು ನೋಡಿ ದಾನವನ್ನು ಮಾಡಬೇಕು. प्रश्न, कौन सी रस्म द्वापर से चली आती है लेकिन संगम पर बाप उस रस्म को बंद करवा देते हैं? ಯಾವ ಪದ್ಧತಿ ದ್ವಾಪರದಿಂದ ನಡೀತಾ ಬಂದಿದೆ, ಆದರೆ ಸಂಗಮದಲ್ಲಿ ತಂದೆ ಆ ಪದ್ಧತಿಯನ್ನು ಬಂದ್ ಮಾಡಿಸ್ತಾರೆ ಅಂತಾರೆ. ಅಂತಹ ಯಾವ ಪದ್ಧತಿ ನಡೀತಾ ಬಂದಿದೆ ದ್ವಾಪರದಿಂದ? उत्तर, द्वापर से पाव पड़ने की रस्म चली आती है. बाबा कहते, या तुम्हें किसी को भी पाव पड़ने की दरकार नहीं. ದ್ವಾಪರದಿಂದ ಈ ಕಾಲಿಗೆ ಬೀಳುವಂತಹ ಪದ್ಧತಿ ನಡೀತಾ ಬಂದಿದೆ. ಬಾಬಾ ಹೇಳ್ತಾರೆ, ತಾವಿಲ್ಲಿ ಯಾರಿಗೂ ಸಹ ಕಾಲಿಗೆ ಬೀಳುವಂತಹ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ. मैं तो अभोक्त अकर्ता असोचता हूँ. तुम बच्चे तो बाप से भी बड़े हो, क्योंकि बच्चा बाप की पूरी जायदाद का मालिक होता है. ಬಾಬಾ ಹೇಳ್ತಾರೆ, ನಾನಂತೂ ಅಭೋಕ್ತ ಆಗಿದ್ದೇನೆ, ಅಕರ್ತ ಆಗಿದ್ದೇನೆ ಮತ್ತು ಅಸೋಚಿತ ಆಗಿದ್ದೇನೆ ಅಂತ ಹೇಳ್ತಾರೆ. ನೀವು ಮಕ್ಕಳು ತಂದೆಗಿಂತಲೂ ಕೂಡ ಏನಾದ್ರಿ ಹಾಗಾದರೆ ದೊಡ್ಡವರಾಗಿದ್ರಿ. ಯಾಕೆಂದರೆ ಮಕ್ಕಳು ತಂದೆಯ ಸಂಪೂರ್ಣ ಆಸ್ತಿಗೆ ಮಾಲೀಕರಾಗ್ತಾರೆ. तो मालिकों को मैं बाप नमस्कार करता हूँ, तुम्हें पाँव पड़ने की ज़रूरत नहीं. हाँ, छोटे बड़ों का रिगार्ड तो रखना ही पड़ता है. ಬಾಬಾ ಹೇಳ್ತಾರೆ, ಮಾಲೀಕರಿಗೆ ನಾನು ತಂದೆ ನಮಸ್ಕಾರವನ್ನು ಮಾಡ್ತೇನೆ ಅಂತಾರೆ. ತಂದೆಯಾದಂತಹ ನಾನು ನೀವು ಮಾಲೀಕ ಮಕ್ಕಳಿಗೆ ನಮಸ್ಕಾರವನ್ನು ಮಾಡ್ತೇನೆ, ನೀವು ಕಾಲಿಗೆ ಬೀಳುವಂತಹ ಅವಶ್ಯಕತೆ ಇಲ್ಲ ಅಂತಾರೆ. ಚಿಕ್ಕವರು ದೊಡ್ಡವರ ಬಗ್ಗೆ ಗೌರವವನ್ನು ಇಟ್ಕೊಳ್ಬೇಕಾಗ್ತದೆ, ಆದರೆ ಕಾಲಿಗೆ ಬೀಳುವಂತಹ ಪದ್ಧತಿ ಇಲ್ಲಿ ಅವಶ್ಯಕತೆ ಇಲ್ಲ ಅಂತಾರೆ ತಂದೆ. ಗೀತೆಯಾಗಿದೆ, ಜೋ ಪಿಯಾ ಕೆ ಸಾಥೆ ಉಸ್ಕೆ ಲಿಯೆ ಜ್ಞಾನ ಕಿ ಬರ್ಸಾತ್ ಹೈ. ಯಾರು ಪ್ರಿಯತಮನ ಜೊತೆಯಲ್ಲಿದ್ದಾರೆ ಅವರಿಗೋಸ್ಕರ ಜ್ಞಾನದ ಮಳೆಯನ್ನು ಸುರಿಸಲಾಗ್ತದೆ. ಓಂ ಶಾಂತಿ. बरसात तो हर वर्ष पड़ती है, वो है पानी की बरसात या है ज्ञान की बरसात जो कल्प कल्प होती है. ಮಳೆಯಂತೂ ಪ್ರತಿ ವರ್ಷವೂ ಕೂಡ ಬೀಳ್ತದೆ, ಅದಂತೂ ನೀರಿನ ಮಳೆಯಾಗಿದೆ. ಇದು ಜ್ಞಾನದ ಮಳೆಯಾಗಿದೆ. ಕಲ್ಪ ಕಲ್ಪವೂ ಕೂಡ ಈ ಮಳೆ ಸುರಿತಾನೇ ಇರ್ತದೆ, ಜ್ಞಾನದ ಮಳೆ. ಯಾ ಹೇ ಪತೀತ ದುನಿಯಾ ನರ್ಕ್, इसे विषय सागर भी कहा जाता है. जिस विष अर्थात काम अग्नि से भारत काला हो गया है. ಇದಂತೂ ಪತೀತ ಜಗತ್ತು ನರಕ ಆಗಿದೆ. ಇದಕ್ಕೆ ವಿಷಯ ಸಾಗರ ಅಂತಂದು ಕೂಡ ಹೇಳಲಾಗ್ತದೆ. ಈ ಯಾವ ವಿಷ ಅಂದ್ರೇ ಕಾಮ ಅಗ್ನಿಯಿಂದ ಭಾರತ ಕಪ್ಪಾಗಿ ಬಿಟ್ಟಿದೆ. ಬಾಪ್ ಕೇತೆ ಹೇ, ಮೈ ಜ್ಞಾನ ಸಾಗರ್ ಜ್ಞಾನ ವರ್ಷಾ ಸೆ ಘೋರಾ ಬನಾತಾ ಹೂँ. ಬಾಬಾ ತಿಳಿಸ್ತಾರೆ, ನಾನು ಜ್ಞಾನ ಸಾಗರ, ಜ್ಞಾನದ ಮಳೆಯಿಂದ ನಿಮ್ಮನ್ನು ಸುಂದರರನ್ನಾಗಿ ಮಾಡ್ತೇನೆ ಅಂತಾರೆ. इस रावण राज्य में सब काले हो गए हैं, सबको फिर पवित्र बना देता हूँ. ಈ ರಾವಣ ರಾಜ್ಯದಲ್ಲಿ ಎಲ್ಲರೂ ಕಪ್ಪಾಗಿ ಬಿಟ್ಟಿದ್ದಾರೆ. ಕಪ್ಪಾಗಿದ್ದವರನ್ನು
ನಾನು ಪವಿತ್ರರನ್ನಾಗಿ ಸುಂದರರನ್ನಾಗಿ ಮಾಡ್ತೇನೆ ಅಂತಾರೆ ಬಾಬಾ. मूल वतन में कोई पतित आत्मा नहीं रहती है, सतयुग में भी कोई पतित नहीं रहते हैं. अभी यह है पतित दुनिया, तो सबके ऊपर ज्ञान वर्षा चाहिए. ज्ञान वर्षा से ही फिर सारी दुनिया पवित्र बन जाती है. ಮೂಲ ವತನದಲ್ಲಿ ಯಾವುದೇ ಪತಿತ ಆತ್ಮರು ಅಲ್ಲಿ ಇರೋದಿಲ್ಲ. ಸತ್ಯಯುಗದಲ್ಲಿಯೂ ಕೂಡ ಯಾವುದೇ ಪತಿತ ಆತ್ಮರು ಇರೋದಿಲ್ಲ. ಈಗಂತೂ ಇದು ಪತಿತವಾದಂತಹ ಜಗತ್ತಾಗಿದೆ. ಹಾಗಾದರೆ ಎಲ್ಲರ ಮೇಲೆ ಜ್ಞಾನದ ಮಳೆಯನ್ನು ಈಗ ಸುರಿಸಬೇಕು. ಜ್ಞಾನದ ಮಳೆಯಿಂದಲೇ ನಂತರ ಇಡೀ ಜಗತ್ತು ಪವಿತ್ರ ಆಗ್ತದೆ. दुनिया यहाँ नहीं जानती कि हम कोई काले पतित हो गए हैं. सतयुग में कोई पतित होता नहीं. ಜಗತ್ತು ಇದನ್ನಂತೂ ತಿಳ್ಕೊಂಡಿಲ್ಲ, ನಾವು ಪತಿತರು ಕಪ್ಪಾಗಿ ಬಿಟ್ಟಿದ್ದೇವೆ ಅಂತ. ಆದರೆ ಸತ್ಯಯುಗದಲ್ಲಿ ಯಾವುದೇ ಪತಿತರಂತೂ ಅಲ್ಲಿ ಯಾರೂ ಇರೋದಿಲ್ಲ. ಸಾರಿ ದುನಿಯಾ ಹಿ ಪವಿತ್ರ ಹೈ. ವಾ ಪತಿತ್ ಕಾ ನಾಮ್ ನಿಶಾನ್ नहीं रहता, इसलिए विष्णु को क्षीर सागर में दिखाते हैं. ಇಡೀ ಜಗತ್ತಂತೂ ಸತ್ಯಯುಗದಲ್ಲಿ ಪವಿತ್ರ ಆಗಿರ್ತದೆ. ಅಲ್ಲಿ ಪತಿತರು ಅನ್ನುವಂತಹ ನಾಮ ಗುರುತು ಯಾವುದು ಕೂಡ ಅಲ್ಲಿ ಇರೋದಿಲ್ಲ. ಅದರಿಂದಲೇ ವಿಷ್ಣುವನ್ನು ಕ್ಷೀರ ಸಾಗರದಲ್ಲಿ ತೋರಿಸಲಾಗ್ತದೆ. ಉಸ್ಕಾ ಅರ್ಥ ಭಿ ಮನುಷ್ಯ नहीं जानते. तुम समझते हो विष्णु के दो रूप या ಲಕ್ಷ್ಮೀ ನಾರಾಯಣಿ ಹೇ. ವಿಷ್ಣುವನ್ನು ಕ್ಷೀರಸಾಗರದಲ್ಲಿ ಏನು ತೋರಿಸಲಾಗ್ತದೆ ಅದರ ಅರ್ಥವನ್ನು ಮನುಷ್ಯರು ತಿಳ್ಕೊಂಡಿಲ್ಲ. ಈಗ ತಾವು ಮಕ್ಕಳು ಇದನ್ನು ತಿಳ್ಕೊಂಡಿದ್ದೀರಿ. ವಿಷ್ಣುವಿನ ಎರಡು ರೂಪ ಅಂದ್ರೇ ಲಕ್ಷ್ಮೀ ನಾರಾಯಣ ಆಗಿದೆ. कहते हैं वह घी की नदियाँ बहती है तो जरूर क्षीर सागर चाहिए. मनुष्य तो विष्णु भगवान कह देते हैं. तुम विष्णु को भगवान नहीं कह सकते. विष्णु देवताय नमः, ब्रह्म देवताय नमः कहते हैं. ಬಾಬಾ ತಿಳಿಸ್ತಾ ಇದ್ದರೆ, ಹೀಗೆ ಅಲ್ಲಿ ಸತ್ಯಯುಗದಲ್ಲಿ ತುಪ್ಪದ ನದಿ ಹರಿತದೆ ಅಂತಾರೆ. ಅಂದರೆ ಅವಶ್ಯವಾಗಿ ಕ್ಷೀರ ಸಾಗರ ಬೇಕು ಅಲ್ಲಿ. ಮನುಷ್ಯರು ವಿಷ್ಣುವನ್ನು ಭಗವಂತ ಅಂತ ಹೇಳ್ಬಿಡ್ತಾರೆ. ನೀವು ವಿಷ್ಣುವನ್ನು ಭಗವಂತ ಅಂತ ಹೇಳೋದಿಲ್ಲ. ವಿಷ್ಣು ದೇವತಾಯ ನಮಃ, ಬ್ರಹ್ಮ ದೇವತಾಯ ನಮಃ ಅಂತ ಹೇಳಲಾಗ್ತದೆ. ವಿಷ್ಣು ಕೋ ಭಗವಾನ್ ನಮಃ ನಹಿ ಕಹೆಂಗೆ, ಶಿವ ಪರಮಾತ್ಮಾಯ ನಮಃ ಶೋಭತಾ ಹೈ. ವಿಷ್ಣು ಭಗವಾನ್ ನಮಃ ಅಂತ ಹೇಳೋದಿಲ್ಲ. ಶಿವ ಪರಮಾತ್ಮಾಯ ನಮಃ ಅಂತ ಹೇಳೋದು ಶೋಭತೆಯಾಗಿದೆ. अभी तुमको रोशनी मिली है. ऊंचे ते ऊंच श्री श्री 108 रुद्रमाला कहा जाता है. ऊपर में है फूल, फिर मेरू दाना युगल कहा जाता है. ತಮಗೀಗ ಬೆಳಕು ಸಿಕ್ಕಿದೆ. ಶ್ರೇಷ್ಠಾತಿ ಶ್ರೇಷ್ಠ ಶ್ರೀ ಶ್ರೀ 108 ರುದ್ರಮಾಲೆ ಅಂತ ಹೇಳಲಾಗ್ತದೆ. ಮೇಲ್ಗಡೆ ಅಂತೂ ಹೂ, ನಂತರ ತೆಳಗಡೆ ಜೋಡಿ ಮಣಿ ಯುಗಲ್ ಅಂತ ಹೇಳಲಾಗ್ತದೆ. ಲಕ್ಷ್ಮೀನಾರಾಯಣರಿಗೆ ಇಲ್ಲಿ ಯುಗಲ್ ಅಂತ ಹೇಳಲಾಗ್ತದೆ. ಬ್ರಹ್ಮ ಸರಸ್ವತಿಯವರಿಗೆ ಯುಗಲ್ ಅಂತ ಕರೆಯೋದಿಲ್ಲ. ಯಾ ಮಾಲಾ ಶುದ್ಧ है ना, ಮೇರು ಫಿರ್ ಲಕ್ಷ್ಮೀ ನಾರಾಯಣ ಕೋ ಕಹಾ ಜಾತಾ ಹೈ. ಬ್ರಹ್ಮ ಸರಸ್ವತಿ ಇವರು ಶುದ್ಧ ಆಗಿದ್ದಾರೆ. ಈ ಮಾಲೆ ಏನಿದೆ ಬ್ರಾಹ್ಮಣರ ಮಾಲೆ, ಇದು ಶುದ್ಧ ಆಗಿದೆ. ಜೋಡಿ ಅಂದರೆ ಲಕ್ಷ್ಮೀನಾರಾಯಣರಿಗೆ ಹೇಳಲಾಗ್ತದೆ. ಪವಿತ್ರ ಮಾರ್ಗ ಆಗಿದೆ ಅಲ್ವಾ. ವಿಷ್ಣು ಅಂದ್ರೇ ಲಕ್ಷ್ಮೀನಾರಾಯಣರ ಮನೆತನ ಆಗಿದೆ. सिर्फ लक्ष्मी नारायण कहते परंतु उन्हों की संतान भी तो होंगे ना, या किसको पता नहीं है. ಕೇವಲ ಲಕ್ಷ್ಮೀನಾರಾಯಣ ಅಂತ ಹೇಳ್ತಾರೆ, ಆದರೆ ಅವರ ಸಂತಾನರು ಕೂಡ ಇರಬೇಕಲ್ವಾ. ಈ ವಿಚಾರ ಯಾರಿಗೂ ಸಹ ಗೊತ್ತೇ ಇಲ್ಲ. ಅಭಿ ತುಮ್ ಬಚ್ಚೆ ವಿಷಯ ಸಾಗರ್ ಸೆ ನಿಕ್ಲೆ ಹೋ, ಉನ್ಕೋ ಕಾಲಿ ದಹ ಭಿ ಕಹ ಜಾತಾ ಹೈ.
सतयुग में तो कुछ होता नहीं, नाक पर डांस की, यहाँ किया, ये सब ದಂತ ಕಥಾಯೇ ಹೇ. ಬಾಬಾ ತಿಳಿಸ್ತಾ ಇದ್ದರೆ, ತಾವು ಮಕ್ಕಳೀಗ ವಿಷಯ ಸಾಗರದಿಂದ ಹೊರ ಬಂದಿದ್ದೀರಿ. ಅದಕ್ಕೆ ಕಾಳಿ ದಹ ಅಂತ ಕೂಡ ಹೇಳಲಾಗ್ತದೆ. ಕಪ್ಪು ದೇಹ. ಸತ್ಯಯುಗದಲ್ಲಿ ಇದ್ಯಾವುದೂ ಕೂಡ ನಡೆಯೋದಿಲ್ಲ. ಅಲ್ಲಿ ಕೃಷ್ಣ ಸರ್ಪದ ಮೇಲೆ ನರ್ತನವನ್ನು ಮಾಡಿದ, ಹಾಗೆ ಹೀಗೆ ಅಂತ ಇದೇನೆಲ್ಲ ಇದೆ, ಇದ್ಯಾವುದು ಸತ್ಯಯುಗದಲ್ಲಿ ನಡೆಯೋದಿಲ್ಲ. ಇದೆಲ್ಲ ಭಕ್ತಿ ಮಾರ್ಗದ ದಂತಕಥೆಗಳಾಗಿವೆ. ब्लाइंड फेथ से गुड़ियों की पूजा करते रहते हैं, बहुत देवियों की मूर्तियाँ बनाते हैं, लाखों करोड़ों रुपया खर्च करके ದೇವಿಯಂ को ಶೃಂಗಾರತೆ हैं. ಅಂಧಶ್ರದ್ಧೆಯಿಂದ ಗೊಂಬೆಗಳ ಪೂಜೆಯನ್ನು ಮಾಡಲಾಗ್ತದೆ. ಭಾಳಷ್ಟು ದೇವಿಯರ ಮೂರ್ತಿಗಳನ್ನು ಮಾಡ್ತಾರೆ. ಲಕ್ಷಾಂತರ ರೂಪಾಯಿ ಹಣವನ್ನು ಖರ್ಚು ಮಾಡಿ ದೇವಿಯರನ್ನು ಶೃಂಗಾರ ಮಾಡ್ತಾರೆ. कोई तो सच्चे सोने के जेवर आदि भी पहनाते हैं, क्योंकि ब्राह्मणों को दान करना होता है. ब्राह्मण जो पूजा कराते हैं बहुत खर्च कराते हैं, धूमधाम से देवियों की झांकी निकालते हैं. देवियों को क्रिएट कर, पालना कर, फिर उनका श्रृंगार कर डुबो देते हैं. ಹೀಗೆ ದೇವಿಯರ ಮೂರ್ತಿಗಳನ್ನು ಮಾಡಿ ಲಕ್ಷಾಂತರ ರೂಪಾಯಿ ಹಣವನ್ನು ಖರ್ಚು ಮಾಡಿ ದೇವಿಯರನ್ನು ಶೃಂಗಾರ ಮಾಡ್ತಾರೆ. ಕೆಲವರಂತೂ ಈ ಸತ್ಯ ಬಂಗಾರದಿಂದ ಆಭರಣವನ್ನು ತಯಾರು ಮಾಡಿ ದೇವಿಯರಿಗೆ ಹಾಕ್ತಾರೆ. ಏಕೆಂದರೆ ಬ್ರಾಹ್ಮಣರಿಗೆ ದಾನವನ್ನು ಮಾಡಲಾಗ್ತದೆ. ಬ್ರಾಹ್ಮಣರು ಏನು ಮಾಡ್ತಾರೆ, ಅಲ್ಲಿ ಪೂಜೆಯನ್ನು ಮಾಡಿಸಿ ಭಾಳಷ್ಟು ಖರ್ಚನ್ನು ಮಾಡಿಸ್ತಾರೆ. ನಂತರ ಅವರಿಗೆ ಅದು ದಾನ ಸಿಗ್ತದೆ, ದಾನದ ರೂಪದಲ್ಲಿ ಅಂತ. ಭಾಳ ವಿಜೃಂಭಣೆಯಿಂದ ದೇವಿಯರ ಶಬ್ದ ಚಿತ್ರಗಳನ್ನು ಕೂಡ ಮಾಡ್ತಾರೆ. ದೇವಿಯರನ್ನು ಕ್ರಿಯೇಟ್ ಮಾಡಿ, ಪಾಲನೆ ಮಾಡಿ, ನಂತರ ಶೃಂಗಾರ ಮಾಡಿ ಅವರ ಮೂರ್ತಿಯನ್ನು ನೀರಲ್ಲಿ ಹೋಗಿ ಮುಳುಗಿಸಿ ಬಿಡ್ತಾರೆ. ಇದಕ್ಕೆ ಗೊಂಬೆಗಳ ಪೂಜೆ ಅಂತ ಹೇಳಲಾಗ್ತದೆ. भाषण में तुम समझा सकते हो कैसे यह अंधश्रद्धा की पूजा है. गणेश भी बहुत अच्छा करके बनाते हैं. सब सूंद वाले तो कोई मनुष्य होते नहीं हैं. कितने चित्र बनाते हैं, पैसा खर्च करते हैं. ಈ ಭಾಷಣದಲ್ಲಿಯೂ ಕೂಡ ತಾವು ತಿಳಿಸಿಕೊಡ್ಬೋದಾಗಿದೆ. ಅಂಧಶ್ರದ್ಧೆಯ ಪೂಜೆ ಇದೆಲ್ಲವೂ ಕೂಡ ಏನೆಲ್ಲ ಮನುಷ್ಯರು ಮಾಡ್ತಾ ಬಂದಿದ್ದಾರೆ ಭಕ್ತಿ ಮಾರ್ಗದಲ್ಲಿ, ಅದೆಲ್ಲ ಅಂಧಶ್ರದ್ಧೆಯ ಪೂಜೆಯಾಗಿದೆ. ಗಣೇಶನನ್ನು ಕೂಡ ನೋಡಿ ಹೇಗೆ ಬಹಳ ಚೆನ್ನಾಗಿ ಗಣೇಶನ ಮೂರ್ತಿಯನ್ನು ಮಾಡ್ತಾರೆ. ಆ ರೀತಿ ಸೊಂಡಿಲಿರುವಂತಹ ಮನುಷ್ಯರು ಯಾರೂ ಕೂಡ ಇಲ್ಲವೇ ಇಲ್ಲ. ಎಷ್ಟೊಂದು ಚಿತ್ರಗಳನ್ನು ಮಾಡ್ತಾರೆ, ಎಷ್ಟೊಂದು ಹಣವನ್ನು ಕೂಡ ಖರ್ಚು ಮಾಡ್ತಾರೆ ಭಕ್ತಿ ಮಾರ್ಗದಲ್ಲಿ. बाप बच्चों को समझाते हैं, तुमको हम कितना साहूकार एकदम विश्व का मालिक बनाते हैं. ಬಾಬಾ ಇಲ್ಲಿ ಮಕ್ಕಳಿಗೆ ತಿಳಿಸಿಕೊಡ್ತಾ ಇದ್ದಾರೆ, ನಾನು ನಿಮ್ಮನ್ನು ಎಷ್ಟೊಂದು ಶ್ರೀಮಂತರನ್ನಾಗಿ, ಇಡೀ ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡ್ತೇನೆ ಅಂತಾರೆ ಬಾಬಾ. ಯಾ ಆತ್ಮೋं को परमात्मा बैठ समझाते हैं. यहाँ भी जानते हैं जिन्होंने कल पहले पढ़ा है और श्रीमत पर चले हैं वही चलेंगे. ತಂದೆ ಮಕ್ಕಳಿಗೆ ತಿಳಿಸಿಕೊಡ್ತಾ ಇದ್ದಾರೆ, ಯಾರೆಲ್ಲ ಕಲ್ಪದ ಮೊದಲು ಶಿಕ್ಷಣವನ್ನು ಓದಿದ್ರು ಅವರೇ ತಂದೆಯ ಶ್ರೀಮತದಂತೆ ನಡೆದು ಮತ್ತೆ ಪುನಃ ನಡೀತಾರೆ. नहीं पढ़ेंगे घूमेंगे फिरेंगे तो होंगे खराब, ऊंच पद पा नहीं सकेंगे. ಯಾರು ಶಿಕ್ಷಣವನ್ನು ಓದೋದಿಲ್ಲೋ, ತಿರುಗಾಡ್ತಾರೆ, ಸುತ್ತಾಡ್ತಾರೆ ಅಂದರೆ ಅವರು ಕೆಟ್ಟೋಗ್ಬಿಡ್ತಾರೆ, ಶ್ರೇಷ್ಠ ಪದವಿಯನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. अभी तुम बच्चों को अविनाशी ज्ञान रत्नों से कितना साहूकार बना रहे हैं. वे लोग तो शिव और शंकर का अर्थ नहीं जानते. शंकर को
शंकर के आगे जाकर कहते हैं झोली भर दे, परंतु शंकर तो झोली भरते नहीं है. ಬಾಬಾ ತಿಳಿಸ್ತಾ ಇದ್ದಾರೆ ಆ ಜನರ ನೋಡಿ ಹೇಗೆ ಶಿವ ಮತ್ತು ಶಂಕರನ ಅರ್ಥವನ್ನು ತಿಳ್ಕೊಂಡಿಲ್ಲ. ಇಬ್ಬರನ್ನು ಕೂಡ ಸೇರಿಸ್ಬಿಟ್ಟಿದ್ದಾರೆ. ಶಂಕರನ ಮುಂದೆ ಹೋಗಿ ಹೇಳ್ತಾರೆ ನಮ್ಮ ಜೋಳಿಗೆಯನ್ನು ತುಂಬಿಸು ಅಂತ. ಆದರೆ ಶಂಕರ ಅಂತೂ ಜೋಳಿಗೆಯನ್ನು ತುಂಬುವುದಿಲ್ಲ. ಯಾರ ಜೋಳಿಗೆಯನ್ನು ಕೂಡ ಶಂಕರ ತುಂಬುವುದಿಲ್ಲ. अभी बच्चों को बाप अविनाशी ज्ञान रत्न देते हो धारण करने हैं. एक एक रत्न लाखों रुपयों का है, तो अच्छी रीति धारण कर और धारण कराना है, दान करना पड़े. ಬಾಬಾ ಈಗ ನಿಮ್ಮ ಮಕ್ಕಳಿಗೆ ಅವಿನಾಶಿ ಜ್ಞಾನ ರತ್ನಗಳನ್ನು ಕೊಡ್ತಾ ಇದ್ದಾರೆ. ಈ ಅವಿನಾಶಿ ಜ್ಞಾನ ರತ್ನಗಳು ಒಂದೊಂದು ರತ್ನಗಳು ಕೂಡ ಲಕ್ಷಾಂತರ ರೂಪಾಯಿಗೆ ಸಮಾನ ಆಗಿದೆ ಅಂತಾರೆ ಬಾಬಾ. ಹಾಗಾದರೆ ಬಹಳ ಒಳ್ಳೆಯ ರೀತಿಯಿಂದ ಈ ಜ್ಞಾನ ರತ್ನಗಳನ್ನು ನಮ್ಮಲ್ಲಿ ಧಾರಣೆ ಮಾಡಿಕೊಳ್ಬೇಕು ಮತ್ತು ಅನೇಕರಿಗೂ ಸಹ ಧಾರಣೆ ಮಾಡಿಸ್ಬೇಕು, ದಾನವನ್ನು ಕೊಡಬೇಕಾಗ್ತದೆ ಅಂತಾರೆ ಬಾಬಾ. बाबा ने समझाए दान भी आसामी देकर करो, जिनको सुनने की ही दिल नहीं उनके पिछाड़ी ಟೈಮ್ ವೇಸ್ಟ್ ಮತ್ ಕರೋ. ಬಾಬಾ ತಿಳಿಸ್ತಾ ಇದ್ದಾರೆ ದಾನವನ್ನು ಕೂಡ ವ್ಯಕ್ತಿಗಳನ್ನು ನೋಡಿ ತಾವು ದಾನ ಮಾಡಬೇಕು. ಯಾರಿಗೆ ಕೇಳಲಿಕ್ಕೆ ಮನಸ್ಸೇ ಇಲ್ವೋ ಅವರ ಹಿಂದೆ ಹೋಗಿ ತಮ್ಮ ಸಮಯವನ್ನು ವ್ಯರ್ಥವಾಗಿ ಕಳಿಬಾರ್ದು ಅಂತ ಹೇಳ್ತಾರೆ. शिव के पुजारी हो व देवताओं की पुजारी हो, ऐसे को कोशिश करके दान देना है तो तुम्हारा टाइम ವೇಸ್ಟ್ ना जाए. ಯಾರು ಶಿವನ ಪೂಜಾರಿಗಳು ಇದ್ದಾರೋ, ದೇವತೆಗಳ ಪೂಜಾರಿಗಳು ಇದ್ದಾರೋ, ಇಂತಿಂತಹ ಮಕ್ಕಳಿಗೆ ಹೋಗಿ ನೀವು ದಾನವನ್ನು ಮಾಡಿ, ಜ್ಞಾನ ದಾನವನ್ನು. ಏಕೆಂದರೆ ನಿಮ್ಮ ಸಮಯ ವೇಸ್ಟಾಗಿ ಹೋಗಬಾರ್ದು. ಯಾರು ಜ್ಞಾನವನ್ನು ಕೇಳಲಿಕ್ಕೆ ಮನಸ್ಸೇ ಇಲ್ವೋ ಅವರ ಹಿಂದೆ ಹೋಗಿ ನೀವು ಸಮಯವನ್ನು ವ್ಯರ್ಥವಾಗಿ ಕಳೀಲಿಕ್ಕೆ ಹೋಗಬೇಡಿ ಅಂತಾರೆ ಬಾಬಾ. ತುಮ್ हर एक को रूप बसंत भी बनना है, जैसे बाबा रूप बसंत है ना, उनका रूप ज्योतिर्लिंगम नहीं ಸ್ಟಾರ್ ಮಿಸಲ್ है. ತಾವು ಪ್ರತಿಯೊಬ್ಬರನ್ನೂ ಕೂಡ ರೂಪ ಬಸಂತರನ್ನಾಗಿ ಮಾಡಬೇಕಾಗಿದೆ. ಹೇಗೆ ಬಾಬಾ ರೂಪ ಬಸಂತ ಆಗಿದ್ದಾರೆ ಹಾಗೆ ಅನೇಕರನ್ನು ಕೂಡ ರೂಪ ಬಸಂತರನ್ನಾಗಿ ಮಾಡಬೇಕು ಅಂತ ಹೇಳ್ತಾರೆ ಬಾಬಾ. ಅವರ ರೂಪ ಜ್ಯೋತಿರ್ಲಿಂಗ ಅಲ್ಲ, ನಕ್ಷತ್ರದ ಸಮಾನ ಆಗಿದೆ. ತಂದೆಯ ರೂಪ ನಕ್ಷತ್ರದ ಸಮಾನ. ಪರಂಪಿತ ಪರಮಾತ್ಮ ಪರಮಧಾಮದಲ್ಲಿ ಇರುವಂಥವರಾಗಿದ್ದಾರೆ. ಪರಂಧಾಮ್ ಪರೇಸೆ ಪರೆ ಹೇನ, ಆತ್ಮೋं को तो परमात्मा नहीं कहेंगे, ये परमात्मा है. या जो दुखी आत्मा है वो परम पिता को बुलाती है, उनको सुप्रीम आत्मा कहेंगे. वो बिंदी ಮಿಸಲ್ है. ಆತ್ಮಗಳಿಗೆ ಪರಮಾತ್ಮ ಅಂತ ಹೇಳೋದಿಲ್ಲ, ಅವರು ಪರಮಾತ್ಮ ಆಗಿದ್ದಾರೆ. ಇಲ್ಲಿ ಯಾರೆಲ್ಲ ದುಃಖಿ ಆತ್ಮರು ಇದ್ದಾರೋ ಅವರೆಲ್ಲರೂ ಕೂಡ ಪರಮಾತ್ಮನನ್ನು, ಆ ತಂದೆಯನ್ನು ಕರೀತಾ ಇದ್ದಾರೆ. ಅವರಿಗೆ ಸುಪ್ರೀಂ ಆತ್ಮ ಅಂತ ಹೇಳಲಾಗ್ತದೆ. ಅವರು ಬಿಂದುವಿನ ಸಮಾನ ಇದ್ದಾರೆ. ಐಸೆ नहीं कि उनका कोई नाम रूप ऐ नहीं, ज्ञान सागर है, पतित पावन है, दुनिया तो नहीं जानती है. पूछो परमपिता परमात्मा कहाँ है, कहेंगे ಸರ್ವವ್ಯಾಪಿ है. ಪರಮಾತ್ಮ ಬಿಂದುವಿನ ಸಮಾನ ಇದ್ದಾರೆ ಅಂದರೆ ಮತ್ತು ಈ ರೀತಿಯೆಲ್ಲ ಅವರು ನಾಮರೂಪದಿಂದನೂ ಕೂಡ ಭಿನ್ನ ಆಗಿದ್ದಾರೆ ಅಂತಲ್ಲ. ಅವರು ಜ್ಞಾನ ಸಾಗರ ಆಗಿದ್ದಾರೆ, ಪತಿತ ಪಾವನ ಆಗಿದ್ದಾರೆ. ಆದರೆ ಜಗತ್ತು ಅವರನ್ನು ತಿಳ್ಕೊಂಡಿಲ್ಲ. ಅವ್ರಿಗೆ ಕೇಳಿ ಪರಂಪಿತ ಪರಮಾತ್ಮ ಎಲ್ಲಿದ್ದಾರೆ ಅಂತ ಕೇಳಿದರೆ ಅವರು ಸರ್ವವ್ಯಾಪಿ ಅಂತ ಹೇಳ್ಬಿಡ್ತಾರೆ. अरे तुम उन्हें पतित पावन कहते हो तो पावन कैसे बनाएंगे, कुछ भी समझते नहीं है. इसको अंधेरे नगरी कहा जाता है. ನೀವು ಪತಿತ ಪಾವನ ಅಂತ ಹೇಳ್ತೀರಿ ಅಂದಾಗ ಪಾವನರನ್ನಾಗಿ ಹೇಗೆ ಮಾಡಲಾಗ್ತದೆ, ಇದು ಯಾವುದನ್ನು ಕೂಡ ಸ್ವಲ್ಪನೂ ಕೂಡ ತಿಳ್ಕೊಂಡಿಲ್ಲ ಅಂತಾರೆ ಬಾಬಾ.
ಇದಕ್ಕೆ ಅಂಧಕಾರದ ನಗರ ಅಂತ ಹೇಳಲಾಗ್ತದೆ. ತುಮಕೋ ತೋ ಬಾಬಾನೇ ಹರ್ ಬಾತ್ ಸೆ ಚುಡಾ ದಿಯಾ ಹೈ. ಬಾಬಾ ಅಂತೂ ನಿಮ್ಮ ಮಕ್ಕಳನ್ನ ಈಗ ಪ್ರತಿಯೊಂದು ಮಾತಿನಲ್ಲಿಯೂ ಕೂಡ ಮುಕ್ತ ಮಾಡಿದ್ದಾರೆ, ಪ್ರತಿಯೊಂದು ಮಾತುಗಳಿಂದಲೂ ಕೂಡ. ಬಾಬಾ ಅಭೋಕ್ತ ಅಕರ್ತಾ और असोचता है, कभी भी पाँव पर गिरने नहीं देते हैं, परंतु द्वापर से यह रस्म चली आई है, छोटे बड़े का रिगार्ड रखते हैं. ತಂದೆಯಂತೂ ಅಭೋಕ್ತ ಆಗಿದ್ದಾರೆ, ಅಕರ್ತ ಆಗಿದ್ದಾರೆ, ಅಸೋಚಿತ ಆಗಿದ್ದಾರೆ. ಎಂದಿಗೂ ತಂದೆ ಕಾಲಿಗೆ ಬೀಳಿಸ್ಕೊಳ್ಳೋದಿಲ್ಲ. ಬಾಬಾ ಇದರಿಂದಲೂ ಕೂಡ ಮುಕ್ತ ಮಾಡ್ತಾ ಇದ್ದಾರೆ. ಈ ಪದ್ಧತಿ ಏನಿದೆ ಇದು ದ್ವಾಪರದಿಂದಲೂ ಕೂಡ ನಡೀತಾ ಬಂದಿದೆ. ಚಿಕ್ಕವರು ದೊಡ್ಡವ್ರ ಬಗ್ಗೆ ಗೌರವವನ್ನು ಇಟ್ಕೊಳ್ಬೇಕು, ಆದರೆ ಕಾಲಿಗೆ ಬಿದ್ದು ನಮಸ್ಕಾರವನ್ನು ಮಾಡೋ ಅವಶ್ಯಕತೆ ಇಲ್ಲಿ ಇಲ್ಲ ಅಂತ ಹೇಳ್ತಾರೆ ಬಾಬಾ. वास्तव में बच्चा वारिस बनता है बाप की प्रॉपर्टी का. बाप कहते हैं या मालिक है, हमारी जायदाद के मालिक को नमस्ते करते हैं. बल मालिक बाप है, परंतु सच्चा मालिक तो बच्चा बन गया सारी प्रॉपर्टी का. ವಾಸ್ತವದಲ್ಲಿ ಮಕ್ಕಳೇ ಇಲ್ಲಿ ವಾರಸುದಾರರಾಗ್ತಾರೆ. ತಂದೆಯ ಆಸ್ತಿಗೆ ಮಕ್ಕಳೇ ವಾರಸುದಾರರು. ಬಾಬಾ ಹೇಳ್ತಾರೆ, ಇವರು ಮಾಲೀಕರಾಗಿದ್ದಾರೆ, ನನ್ನ ಆಸ್ತಿಗೆ ಮಕ್ಕಳೇ ಮಾಲೀಕರು ಅಂತ ಹೇಳ್ತಾರೆ. ನಾನು ಮಾಲೀಕ, ಮಕ್ಕಳಿಗೆ ನಾನು ನಮಸ್ತೆಯನ್ನು ಮಾಡ್ತೇನೆ. ಬಲೆ ಮಾಲೀಕ ಅಂತೂ ತಂದೆ ಆಗಿದ್ದಾರೆ, ಆದರೆ ಸತ್ಯವಾದ ಮಾಲೀಕರು ತಾವೇ ಮಕ್ಕಳಾಗಿದ್ದೀರಿ. ತಂದೆಯ ಆಸ್ತಿಗೆ ತಾವೇ ಮಕ್ಕಳು ಮಾಲೀಕರು ಅಂತ ಹೇಳ್ತಾರೆ. तो तुमको ऐसा तोड़े ही कहेंगे पाव पड़ो या करो नहीं. बच्चे मिलने आते तो भी बाबा कहते बाबा को याद करके मिलने आना. ಬಾಬಾ ಅಂತೂ ಈ ರೀತಿ ಎಂದಿಗೆ ಹೇಳೋದಿಲ್ಲ, ಕಾಲಿಗೆ ಬೀಳ್ರಿ, ಅದನ್ನು ಮಾಡಿರಿ ಇದನ್ನು ಮಾಡಿರಿ ಅಂತ ಸಾಧು ಸಂತರ ತರಹ. ಮಕ್ಕಳು ತಂದೆಯ ಜೊತೆ ಮಿಲನ ಮಾಡಲಿಕ್ಕೆ ಬರ್ತಾರೆ ಅಂದರೂ ಕೂಡ ಆಗ ಬಾಬಾ ಹೇಳ್ತಾರೆ, ಶುಭಾಬರವರನ್ನು ನೆನಪು ಮಾಡಿ ನಂತರ ಮಿಲನ ಮಾಡಲಿಕ್ಕೆ ಬನ್ನಿ ಅಂತ. ಆತ್ಮ कहती हम शुबाबा की गोद लेता हूँ, मनुष्य इन बातों में मूंझते हैं. ಆತ್ಮ ಹೇಳ್ತದೆ, ನಾನು ಶುಭಾಬರವರ ಮಡಿಲನ್ನು ತೆಗೆದುಕೊಳ್ತೀನಿ ಅಂತ. ಮನುಷ್ಯರು ಈ ಮಾತಿನಲ್ಲಿ ಗೊಂದಲದಲ್ಲಿ ಬರ್ತಾರೆ. शुबाबा इस ब्रह्मा द्वारा बच्चों को अडॉप्ट करते हैं, तो यह माँ हो गई ना. तुम समझते हो हम माँ बाप से मिलने आए हैं. ಮನುಷ್ಯರು ಈ ಮಾತಿನಲ್ಲಿ ಎಷ್ಟೆಲ್ಲ ಗೊಂದಲದಲ್ಲಿ ಬಂದು ಹೇಳ್ತಾರೆ, ಶುಭಾಬಾ ಈ ಬ್ರಹ್ಮನ ಮೂಲಕ ಮಕ್ಕಳನ್ನು ದತ್ತು ಮಾಡಿಕೊಳ್ತಾರೆ. ಅವರು ತಾಯಿ ಆದ್ರಲ್ವಾ, ಶುಭಾಬಾ ಬ್ರಹ್ಮನ ಮೂಲಕ ಮಕ್ಕಳನ್ನು ದತ್ತು ಮಾಡಿಕೊಳ್ತಾರೆ ಅಂದರೆ ಬ್ರಹ್ಮ ಬಾಬಾ ತಾಯಿ ಆಗಿದ್ದಾರೆ. ನೀವು ಮಕ್ಕಳು ತಿಳ್ಕೊಂಡಿದ್ದೀರಿ, ಅಮ್ಮ ಬಾಪ್ ಸೆ ಮಿಲ್ನೆ ಆಯೇ ಹೇ, ನಾವೆಲ್ಲ ತಂದೆ ತಾಯಿಯ ಜೊತೆ ಮಿಲನವನ್ನು ಮಾಡೋ ಸಲುವಾಗಿ ಬಂದಿದ್ದೇವೆ. ಯಾದ್ ಶುಭಾಬಾ ಕೋ ಕರ್ನಾ ಹೇ तो या फर्स्ट माँ हो गई, वर्षा तुमको ಶುಭಾಬಾ ಸೆ ಮಿಲ್ತಾ ಹೇ. ಬ್ರಹ್ಮ ಬಾಬಾರವರು ಕೂಡ ಹೇಳ್ತಾರೆ, ನೆನಪನ್ನಂತೂ ಶುಭಾಬರವರನ್ನೇ ನೆನಪು ಮಾಡಬೇಕು. ಹಾಗಾದರೆ ಮೊದಲನೇ ತಾಯಿ ಇವರಾಗಿದ್ದಾರೆ. ಆಸ್ತಿ ನಿಮಗೆ ಶುಭಾಬರಿಂದಲೇ ಸಿಗ್ತದೆ. ಯಹಾ ಭಿ ಉನ್ಕಿ ಯಾದ್ ಮೇ ರೆಹತಾ ಹೈ. ಬ್ರಹ್ಮ ಬಾಬಾರವರು ಕೂಡ ಶುಭಾಬರವರ ನೆನಪಿನಲ್ಲೇ ಇರ್ತಾರೆ. ಬಾಪ್ ಜೋ ಸಮझाते हैं उसको धारण करना है, रूप बसंत बनना है. योग में रहेंगे, ज्ञान धारण करेंगे और कराएंगे तो मेरे समान रूप बसंत बन जाएंगे. ಬಾಬಾ ಏನನ್ನು ತಿಳಿಸಿಕೊಡ್ತಾ ಇದ್ದಾರೋ ಅದನ್ನು ತಾವು ಮಕ್ಕಳು ಧಾರಣೆ ಮಾಡಿಕೊಳ್ಬೇಕು, ರೂಪ ಬಸಂತರಾಗಬೇಕು. ಯೋಗದಲ್ಲಿ ಇರ್ತೀರಿ, ಜ್ಞಾನವನ್ನು ಧಾರಣೆ ಮಾಡ್ಕೊಳ್ತೀರಿ ಮತ್ತು ಅನೇಕರಿಗೂ ಮಾಡಿಸ್ತೀರಿ ಅಂದರೆ ಆಗ ತಾವು ನನ್ನ ಸಮಾನ ರೂಪ ಬಸಂತರು ಆಗಿಬಿಡ್ತೀರಿ ಅಂತಾರೆ ಬಾಬಾ. ನಂತರ ತಾವು ನನ್ನ ಜೊತೆಯಲ್ಲಿ ಬರ್ತೀರಿ. ಯಾವಾಗ ತಾವು ರೂಪ ಬಸಂತರಾಗ್ತೀರಿ ತಂದೆಯ ಸಮಾನ,
ಆಗ ನೀವು ಮಕ್ಕಳು ನನ್ನ ಜೊತೆಯಲ್ಲಿ ಬರ್ತೀರಿ ವಾಪಸ್ ಮನೆಗೆ ಅಂತಾರೆ. अभी तुम्हारी बुद्धि में ज्ञान है, फिर जब स्वर्ग में आएंगे तो ज्ञान पूरा हो जाएगा, फिर प्रारब्ध शुरू हो जाएगी, फिर नॉलेज का पार्ट पूरा हो जाएगा. ಈಗ ನಿಮ್ಮ ಮಕ್ಕಳ ಬುದ್ಧಿಯಲ್ಲಿ ಜ್ಞಾನ ಇದೆ. ನಂತರ ಯಾವಾಗ ಸ್ವರ್ಗದಲ್ಲಿ ಬರ್ತೀರಿ ಆಗ ಜ್ಞಾನ ಪೂರ್ಣ ಆಗಿಬಿಡುತ್ತದೆ. ನಂತರ ಪ್ರಾರಬ್ಧ ಪ್ರಾರಂಭ ಆಗ್ತದೆ. ನಂತರ ಜ್ಞಾನದ ಪಾತ್ರ ಪೂರ್ಣ ಆಗಿಬಿಡುತ್ತದೆ. ಯಾ ಹೈ ಬಡಿ ಗುಪ್ತ ಬಾತೆ ಕೊಯ್ ಮುಷ್ಕಿಲ್ ಸಮಸ್ತೆ ಹೇ. ಇದಂತೂ ಬಾಬಾ ತಿಳಿಸುವಂತಹ ಮಾತೇನಿದೆ, ಇದು ಗುಪ್ತವಾದಂತಹ ವಿಚಾರ. ಕೆಲವರು ಬಹಳ ಪರಿಶ್ರಮದಿಂದ ತಿಳ್ಕೊಳ್ತಾರೆ. ಬುಢಿಯೋं को भी बाप समझाते हैं कि एक को ही याद करो दूसरा ना कोई. ವಯಸ್ಸಾದವ್ರಿಗೂ ಕೂಡ ಬಾಬಾ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ, ಒಬ್ಬರನ್ನೇ ತಾವು ಮಕ್ಕಳು ನೆನಪು ಮಾಡಿ ಅನ್ಯ ಯಾರನ್ನೂ ಕೂಡ ನೆನಪು ಮಾಡಲಿಕ್ಕೆ ಹೋಗಬೇಡಿ ಅಂತಾರೆ. तो बाप के पास जाकर फिर कृष्णपुरी में चली जाएगी, यह है कंसपुरी. ಬಾಬಾ ತಿಳಿಸ್ಕೊಡ್ತಾ ಇದ್ದರೆ ಇದಂತೂ ಕಂಸಪುರಿಯಾಗಿದೆ. ಐಸೆ ನೈ ಕಿ ಕೃಷ್ಣಪುರಿ ಮೇ ಕಂಸ ಭೀ ತಾ, ಯಹ ಸಬ್ ದಂತ ಕಥಾಯೇ ಹೇ. ಈ ರೀತಿಯೆಲ್ಲ ಕೃಷ್ಣಪುರಿಯಲ್ಲಿ ಕೂಡ ಕಂಸ ಇದ್ದ ಅಂತಲ್ಲ, ಇದೆಲ್ಲ ದಂತ ಕಥೆಗಳಾಗಿವೆ ಅಂತ ಹೇಳ್ತಾರೆ. कृष्ण की माँ को 8 बच्चे दिखाते, या तो ग्लानी हो गई, कृष्ण को टोकरी में डाल जमुना पार ले गए. ಹೀಗೆ ಕೃಷ್ಣನ ತಾಯಿಗೆ 8 ಮಕ್ಕಳು ಇದ್ದರು ಅನ್ನೋದನ್ನು ತೋರಿಸಲಾಗ್ತದೆ. ಇದೆಲ್ಲ ಗ್ಲಾನಿ ಆಯ್ತಲ್ವಾ ಅಂತಾರೆ. ಕೃಷ್ಣನನ್ನು ಬುಟ್ಟಿಯಲ್ಲಿ ಹಾಕ್ಕೊಂಡು ಜಮುನಾ ನದಿಯ ತೀರದಿಂದ ಪಾರ್ ಮಾಡಲಾಯಿತು ಅಂತ. फिर जमुना नीचे चली गई, वो तो यह बातें होती नहीं. ನಂತರ ಜಮುನಾ ನದಿ ತೆಳಗಡೆ ಹೋಗ್ಬಿಡ್ತು, ಇವೆಲ್ಲ ಮಾತುಗಳು ಯಾವುದು ಕೂಡ ಅಲ್ಲಿ ಇರೋದಿಲ್ಲ. ಅಭಿ ತುಮ್ ಬಚ್ಚೋಂ ಕೋ ರೋಶ್ನಿ ಮಿಲಿ ಹೇ, ಬಾಪ್ ಕೇತೆ ಹಾಗೆ ಜೋ ಕುಚ್ ಸುನಾ ಹೇ ವೋ ಭೂಲ್ ಜಾओ. ಈಗ ತಾವು ಮಕ್ಕಳಿಗೆ ಬೆಳಕು ಸಿಕ್ಕಿದೆ. ಬಾಬಾ ಹೇಳ್ತಾರೆ, ಹಿಂದೆ ತಾವೇನೆಲ್ಲ ಕೇಳಿದ್ದೀರಿ ಅದನ್ನೆಲ್ಲವನ್ನು ಕೂಡ ಮರ್ತು ಬಿಡಿ ಅಂತ ಹೇಳ್ತಾರೆ. बाप कहते हैं इन ज्ञान यज्ञ आदि करने से मेरे से कोई मिल नहीं सकते. ಬಾಬಾ ಹೇಳ್ತಾರೆ, ಜ್ಞಾನ ಜಪ ತಪ ಇತ್ಯಾದಿಗಳನ್ನು ಮಾಡೋದ್ರಿಂದ ನನ್ನೊಂದಿಗೆ ತಾವು ಮಿಲನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತಾರೆ. ಆತ್ಮ ತಮೋಪ್ರಧಾನ್ बनने से उनके पंख टूट जाते हैं. अभी इस सारी दुनिया को आग लगनी है. ಆತ್ಮ ಯಾವಾಗ ತಮೋಪ್ರಧಾನ ಆಗ್ತದೆ ಆಗ ಆತ್ಮನಲ್ಲಿರುವಂಥ ರೆಕ್ಕೆ ತುಂಡಾಗ್ತದೆ. ಈಗ ತಾವು ಇಡೀ ಜಗತ್ತಿಗೆ अभी सारी दुनिया को आग लगनी है, होलिका बनाते हैं तो आग में कोकी पकाते हैं. ಈಗ ಇಡೀ ಜಗತ್ತಿಗೆ ಬೆಂಕಿ ಹತ್ತಿಕೊಳ್ಳಲಿದೆ. ಹೇಗೆ ಹೋಳಿ ಹಬ್ಬ ದಿನ ಅಲ್ಲಿ ಕೋಕಿಯನ್ನು ಮಾಡಿ ಸುಡುತ್ತಾರೆ. ಈ ಮಾತು ಆತ್ಮ ಮತ್ತು ಶರೀರದ್ದಾಗಿದೆ. ಸಬ್ಕೆ ಶರೀರ್ ಜಲ್ ಜಾತೆ ಹೇ, ಬಾಕಿ ಆತ್ಮ ಅಮರ್ ಬನ್ ಜಾತಿ ಹೇ. ಎಲ್ಲರ ಶರೀರ ಅಂತೂ ಸುಟ್ಟೋಗ್ತದೆ, ಬಾಕಿ ಆತ್ಮ ಅಂತೂ ಅಮರ ಆಗ್ತದೆ. अभी तुम बच्चे समझ सकते हो, सतयुग में इतने मनुष्य इतने धर्म होते नहीं, सिर्फ एक ही आदि सनातन देवी देवता धर्म है. ಈಗ ತಾವು ಮಕ್ಕಳು ತಿಳ್ಕೊಂಡಿದ್ದೀರಿ, ಸತ್ಯಯುಗದಲ್ಲಿ ಇಷ್ಟೊಂದು ಜನ ಮನುಷ್ಯರ ಸಂಖ್ಯೆ ಆಗಲಿ ಇಷ್ಟೊಂದು ಧರ್ಮಗಳಾಗಲಿ ಅಲ್ಲಿ ಇರೋದಿಲ್ಲ. ಅನೇಕ ಧರ್ಮಗಳು ಯಾವುದು ಕೂಡ ಅಲ್ಲಿ ಸತ್ಯಯುಗದಲ್ಲಿ ಇರೋದಿಲ್ಲ. ಸತ್ಯಯುಗದಲ್ಲಿ ಕೇವಲ ಒಂದೇ ಆದಿ ಸನಾತನ ದೇವಿ ದೇವತಾ ಧರ್ಮ ಮಾತ್ರ ಇರ್ತದೆ. ಭಾರತನೇ ಎಲ್ಲಕ್ಕಿಂತ ಬಹಳ ದೊಡ್ಡ ತೀರ್ಥ ಸ್ಥಾನ ಆಗಿದೆ. ಕಾಶಿ ಮೇ ಬಹುತ್ ಜಾಕರ್ ಬೈಠತೆ ಹೇ, ಸಮಜ್ತೆ ಹೇ, ಅಭಿ ಬಸ್ ಕಾಶಿವಾಸ್ ಕರೆಂಗೆ.
जहाँ शिव है वहाँ ही हम शरीर छोड़ेंगे। बहुत साधु लोग जाकर वहाँ बैठते हैं, सारा दिन यही गीत गाते रहते हैं, जय विश्वनाथ गंगा। अब शिव के द्वारा पानी की गंगा तो निकल नहीं सकती। ಹೀಗೆ ಕಾಶಿಯಲ್ಲಿಯೂ ಕೂಡ ಹೋಗಿ ಕೂತ್ಕೊಳ್ತಾ ಇದ್ರು, ತಿಳ್ಕೊಳ್ತಾ ಇದ್ರು ನಾವೀಗ ಕಾಶಿವಾಸಿಗಳಾಗ್ತೇವೆ ಅಂತ. ಎಲ್ಲಿ ಶಿವ ಇದ್ದಾರೋ, ಅಲ್ಲಿ ಪರಮಾತ್ಮ ಎಲ್ಲಿ ಇದ್ದಾರೋ ಅಲ್ಲಿ ನಾವು ಹೋಗಿ ಶರೀರವನ್ನು ಬಿಡ್ತೇವೆ ಅಂತ ಭಾಳಷ್ಟು ಸಾಧು ಜನರು ಕೂಡ ಅಲ್ಲಿ ಹೋಗಿ ಒಂದು ಕಾಶಿಯಲ್ಲಿ ತಮ್ಮನ್ನೇ ತಾವು ಆಹುತಿ ಮಾಡ್ಕೊಳ್ತಿದ್ರು, ಅಲ್ಲೇ ಹೋಗಿ ಕುತ್ಕೊಂಡ್ಬಿಡ್ತಿದ್ರು. ಇಡೀ ದಿನ ಈ ರೀತಿ ಆಡ್ತಿದ್ರು, ಜಯ ಶಿವನಾಥ ಗಂಗಾ, ಜೈ ಶಿವನಾಥ ಗಂಗಾ ಅಂತ ಈ ರೀತಿ ಹೇಳ್ತಾ ಇದ್ರು. अब शिव के द्वारा पानी की गंगा तो निकल नहीं सकती, शिव के दर पर मरना पसंद करते हैं. अभी तो तुम प्रैक्टिकल में दर पर हो. ಈಗ ಶಿವನ ಮೂಲಕ ನೀರಿನ ಗಂಗೆ ಅಂತೂ ಆ ರೀತಿ ಬಂದೇ ಇಲ್ಲ. ಶಿವನ ದ್ವಾರದಲ್ಲಿ ಹೋಗಿ ನಾವು ಸಾಯಬೇಕು ಅಂತ ಅಲ್ಲಿ ಇಷ್ಟಪಡ್ತಾರೆ ಭಕ್ತಿ ಮಾರ್ಗದಲ್ಲಿ. ಈಗ ತಾವು ಪ್ರಾಕ್ಟಿಕಲ್ ರೂಪದಲ್ಲಿ ಶಿವನ ದ್ವಾರದಲ್ಲಿ ಬಂದಿದ್ದೀರಿ. ಕಹಾ ಭೀ ಹೋ ಪರಂತು ಶಿವಬಾಬಾ ಕೋ ಯಾದ್ ಕರ್ತೆ ರಹೋ. ಆದರೆ ಎಲ್ಲಿಯೇ ಇರಿ, ಆದರೆ ಶಿವಬಾಬರವರನ್ನು ತಾವು ನೆನಪು ಮಾಡ್ತಾ ಇರಿ. ಈ ಮಾತನ್ನು ತಂದೆ ಹೇಳ್ತಾ ಇದ್ದಾರೆ. जानते हो शिव बाबा हमारा बाप है, हम उनको याद करते करके उनके पास चले जाएंगे. ತಾವು ಮಕ್ಕಳು ತಿಳ್ಕೊಂಡಿದ್ದೀರಿ, ಶಿವಬಾಬಾ ನಮ್ಮ ತಂದೆಯಾಗಿದ್ದಾರೆ. ನಾವು ಅವರನ್ನು ನೆನಪು ಮಾಡ್ತಾ ಮಾಡ್ತಾ ಆ ತಂದೆಯ ಬಳಿ ಹೊರಟು ಹೋಗ್ತೇವೆ. ತೋ ಶಿವಬಾಬಾ ಪರ್ ಇತನಾ ಲವ್ ಹೋನಾ ಚಾಹಿಯೇನಾ. ಹಾಗಾದರೆ ಆ ತಂದೆಯ ಮೇಲೆ ತಾವು ಮಕ್ಕಳಿಗೆ ಪ್ರೀತಿ ಇರಬೇಕು ಅಲ್ವಾ. उनको कोई अपना बाप नहीं, टीचर नहीं और सबको आई ही. ब्रह्मा विष्णु शंकर का भी रचयिता हो बाप है ना. ತಂದೆಗೆ ಯಾವುದೇ ತಂದೆಯಾಗಲಿ ಟೀಚರ್ ಆಗಲಿ ಯಾರೂ ಕೂಡ ಇಲ್ಲ. ಬೇರೆ ಎಲ್ಲರಿಗೂ ಕೂಡ ಮನುಷ್ಯ ಮಾತ್ರರಿಗೆ ತಂದೆ ಟೀಚರ್ ಎಲ್ಲರೂ ಕೂಡ ಇದ್ದಾರೆ. ಬ್ರಹ್ಮ ವಿಷ್ಣು ಶಂಕರರಿಗೂ ರಚಯಿತ ಆ ತಂದೆಯಾಗಿದ್ದಾರೆ. ರಚನಾಸೆ ರಚನಾಕೋ ವರ್ಷ ಮಿಲ್ ನೈ ಸಕ್ತಾ. ರಚನೆಯಿಂದ ರಚನೆಗೆ ಆಸ್ತಿ ಸಿಗಲಿಕ್ಕೆ ಸಾಧ್ಯ ಇಲ್ಲ. ವರ್ಷ ಹಮೇಶ ಬಚ್ಚೋಂ ಕೋ ಬಾಪ್ ಸೆ ಮಿಲ್ತಾ ಹೈ. ಆಸ್ತಿಯಂತೂ ಸದಾಕಾಲ ಮಕ್ಕಳಿಗೆ ತಂದೆಯಿಂದಲೇ ಆಸ್ತಿ ದೊರೆಯುತ್ತದೆ. तुम बच्चे जानते हो हम ज्ञान सागर बाप के पास आए हैं. बाप अभी ज्ञान की वर्षा बरसाते हैं. ತಾವು ಮಕ್ಕಳು ತಿಳ್ಕೊಂಡಿದ್ದೀರಿ, ನಾವು ಜ್ಞಾನ ಸಾಗರ ತಂದೆಯ ಬಳಿ ಬಂದಿದ್ದೇವೆ. ತಂದೆ ಈಗ ಜ್ಞಾನದ ಮಳೆಯನ್ನು ಸುರಿಸ್ತಾ ಇದ್ದಾರೆ. ತುಮ್ ಅಭಿ ಪಾವನ್ ಬನ್ ರಹೆ ಹೋ, ಬಾಕಿ ತೋ ಸಬ್ ಅಪ್ನಾ ಅಪ್ನಾ ಹಿಸಾಬ್ ಚುಕ್ತ ಕರ್ ಅಪ್ನೆ ಅಪ್ನೆ ದಾಮ್ ಮೇ ಚಲೆ ಜಾಯೆಂಗೆ. ತಾವು ಮಕ್ಕಳು ಈಗ ಪಾವನರಾಗ್ತಾ ಇದ್ದೀರಿ. ಬಾಕಿ ಎಲ್ಲರೂ ಕೂಡ ತಮ್ಮ ತಮ್ಮದೇ ಆದಂಥ ಏನೆಲ್ಲ ಲೆಕ್ಕಾಚಾರ ಇದೆ ಅದನ್ನೆಲ್ಲವನ್ನೂ ಕೂಡ ಚುಕ್ತ ಮಾಡಿಕೊಂಡು ವಾಪಸ್ ತಮ್ಮ ಧಾಮಕ್ಕೆ ಹೊರಟು ಹೋಗ್ತಾರೆ. ಮೂಲ ವತನ್ ಮೇ ಆತ್ಮೋಂ ಕಾ ಝಾಡ್ ಹೈ, ಯಾ ಭಿ ಸಾಕಾರಿ ಝಾಡ್ ಹೈ. ವಾ ಹೈ ರುದ್ರಮಾಲಾ, ಯಾ ಹೈ ವಿಷ್ಣು ಕಿ ಮಾಲಾ. ಫಿರ್ ಚೋಟಿ ಚೋಟಿ ಬಿರಾದಾರಿಯಾ ನಿಕಲ್ತಿ ಆತಿ ಹೈ. ಅಲ್ಲಂತೂ ರುದ್ರಮಾಲೆ ಇದೆ, ಇದು ವಿಷ್ಣುವಿನ ಮಾಲೆ. ನಂತರ ಚಿಕ್ಕ ಚಿಕ್ಕ ವಂಶಾವಳಿಗಳು ಬರ್ತಾ ಹೋಗ್ತಾರೆ. ಅವರ ವಂಶಾವಳಿಗಳು ಬರ್ತಾ ಬರ್ತಾ ನಂತರ ದೊಡ್ಡ ವೃಕ್ಷ ಆಗ್ತದೆ. ಅಭಿ ಫಿರ್ ಸಬ್ಕೋ ವಾಪಿಸ್ ಜಾನಾ ಹೈ, ಫಿರ್ ದೇವಿ ದೇವತಾ ಧರ್ಮ ಕೋ ರಾಜ್ಯ ಕರ್ನಾ ಹೈ. ಅಭಿ ತುಮ್ ಮನುಷ್ಯ ಸೆ ದೇವತಾ ವಿಶ್ವ ಕಾ ಮಾಲಿಕ್ ಬನ್ ರಹೆ ಹೋ, ತೋ ಬಹುತ್ ಖುಷಿ ಹೋನಿ ಚಾಹಿಯೆ ಕಿ ಭಗವಾನ್ ಹಮ್ಕೋ ಪಢಾತೆ ಹೈ. ತಾವು ಮಕ್ಕಳಿಗೆ ಎಲ್ಲರೂ ಕೂಡ ವಾಪಸ್ ಮನೆಗೆ ಹೋಗಬೇಕಾಗಿದೆ. ನಂತರ ದೇವಿ ದೇವತಾ ಧರ್ಮದವರು ರಾಜ್ಯಭಾರವನ್ನು ಮಾಡ್ತಾರೆ. ಈಗ ಮನುಷ್ಯರಿಂದ ದೇವತೆಗಳು ವಿಶ್ವಕ್ಕೆ ತಾವು ಮಾಲೀಕರಾಗ್ತಾ ಇದ್ದೀರಿ ಎಂದಾಗ ತಾವು ಮಕ್ಕಳಿಗೆ ಭಾಳಷ್ಟು ಖುಷಿ ಆಗಬೇಕು. ಸ್ವಯಂ ಭಗವಂತ ಬಂದು ನಮಗಿಲ್ಲಿ ಶಿಕ್ಷಣವನ್ನು ಓದಿಸ್ತಾ ಇದ್ದಾರೆ. ಯಾವುದೇ ಮನುಷ್ಯ ಮಾತ್ರ ನಮಗಿಲ್ಲಿ ಶಿಕ್ಷಣವನ್ನು ಓದಿಸ್ತಾ ಇಲ್ಲ, ಸ್ವಯಂ ಭಗವಂತ ತಂದೆನೇ ಬಂದು ನಮಗೆ ಶಿಕ್ಷಣವನ್ನು ಓದಿಸ್ತಾ ಇದ್ದಾರೆ ಅಂತ ಬಹಳಷ್ಟು ಖುಷಿಯಲ್ಲಿ ಇರಬೇಕು ತಾವು ಮಕ್ಕಳು ಅಂತಾರೆ.
राजयोग और ज्ञान से राजाओं का राजा बनाते हैं, नर से नारायण, नारी से ಲಕ್ಷ್ಮಿ बनाते हैं. ರಾಜಯೋಗ ಮತ್ತು ಜ್ಞಾನದಿಂದ ರಾಜರಿಗಿಂತಲೂ ಕೂಡ ರಾಜರನ್ನಾಗಿ ತಂದೆ ಮಾಡ್ತಾ ಇದ್ದಾರೆ. ನರನಿಂದ ನಾರಾಯಣ, ನಾರಿಯಿಂದ ಲಕ್ಷ್ಮಿಯನ್ನಾಗಿ ತಂದೆ ಮಾಡ್ತಾ ಇದ್ದಾರೆ. सूर्यवंशी फिर चंद्रवंशी में भी आएंगे. बाबा रोज समझाते, रोशनी देते रहते हैं. ಸೂರ್ಯವಂಶಿಗಳೇ ನಂತರ ಚಂದ್ರವಂಶದಲ್ಲಿ ಬರ್ತಾ ಹೋಗ್ತಾರೆ. ಬಾಬಾ ಅಂತೂ ಪ್ರತಿದಿನವೂ ಕೂಡ ಮಕ್ಕಳಿಗೆ ಇಲ್ಲಿ ಜ್ಞಾನವನ್ನು ತಿಳಿಸಿ ಬೆಳಕನ್ನು ಕೊಡ್ತಾ ಇದ್ದಾರೆ. तुम बादल सागर के पास आते हो भरने के लिए, भरकर फिर जाकर बरसना है. भरेंगे नहीं तो रजाई पद नहीं पाएंगे, प्रजा में चले जाएंगे. ನೀವು ಮೋಡವನ್ನು ತುಂಬಿಕೊಂಡು ಸಾಗರನ ಬಳಿ ಬಂದು ಮೋಡವನ್ನು ತುಂಬಿಕೊಳ್ತೀರಿ. ಮೋಡವನ್ನು ತುಂಬಿಕೊಂಡು ನಂತರ ಹೋಗಿ ಮಳೆಯನ್ನು ಸುರಿಸ್ತೀರಿ. ತುಂಬಿಕೊಳ್ಳೋದಿಲ್ಲ, ಮೋಡವನ್ನು ತುಂಬಿಕೊಳ್ಳೋದಿಲ್ಲ ಅಂದರೆ ಆಗ ರಾಜ್ಯ ಪದವಿಯನ್ನು ಪಡ್ಕೊಳ್ಳೋದಿಲ್ಲ, ಪ್ರಜೆಗಳಲ್ಲಿ ಹೊರಟೋಗ್ಬಿಡ್ತೀರಿ ಅಂತ ಹೇಳ್ತಾರೆ ಮಾಬಾ. ಕೋಶಿಶ್ ಕರ್ ಜಿತ್ನಾ ಹೋ ಸಕೆ ಬಾಪುಕೋ ಯಾದ್ ಕರ್ನಾ ಹಿ. ಪ್ರಯತ್ನಪಟ್ಟು ತಾವು ಮಕ್ಕಳು ಎಷ್ಟು ಸಾಧ್ಯವೋ ಅಷ್ಟು ತಂದೆಯನ್ನು ನೆನಪು ಮಾಡಬೇಕು ಅಂತಾರೆ. ಯಾ ತೋ ಕೊಯ್ ಕಿಸ್ಕೋ ಯಾದ್ ಕರ್ತೆ ರೇತೆ ಹೇ ಅತಃ ನಾಮೆ. ಇಲ್ಲಿ ನೋಡಿ ಅನೇಕರನ್ನು ನೆನಪು ಮಾಡ್ತಾರೆ, ಅನೇಕ ಹೆಸರುಗಳು ಇದ್ದಾವೆ. ಬಾಪ್ ಆಕರ್ ಕೇತೆ ವಂದೇ ಮಾತರಂ, ದಿಖಾತೆ ಬಿ ಹೇ ದ್ರೌಪದಿ ಕೆ ಚರಣ ದಬಾಯೆ. ತಂದೆ ಬಂದು ಹೇಳ್ತಾ ಇದ್ದಾರೆ ಮಕ್ಕಳಿಗೆ ಇಲ್ಲಿ ವಂದೇ ಮಾತರಂ ಅನ್ನುವಂಥ ಮಾತನ್ನು ತಿಳಿಸ್ತಾ ಇದ್ದಾರೆ, ತೋರಿಸ್ತಾರೆ. ದ್ರೌಪದಿಯ ಪಾದವನ್ನು ತಂದೆ ಕಾಲನ್ನು ಒತ್ತಿದ್ರು ಅಂತ. ಹೇಗೆ ತೋರಿಸಲಾಗ್ತದೆ, ದ್ರೌಪದಿಯ ಕಾಲನ್ನು ಒತ್ತಲಾಗ್ತದೆ. ತಂದೆಯ ಬಳಿ ವಯಸ್ಸಾದಂತಹ ಮಾತೆಯರು ಬರ್ತಾರೆ ಅಂದರೆ ಬಾಬಾ ಹೇಳ್ತಾರೆ, ಮಕ್ಕಳೇ ಸುಸ್ತಾಗಿದ್ದೀರಾ, ಬಾಕಿ ಇನ್ನು ಸ್ವಲ್ಪ ಸಮಯ ಮಾತ್ರ ಇದೆ, ಸ್ವಲ್ಪ ದಿನಗಳು ಇದ್ದಾವೆ, ನಾನು ಬಂದು ನಿಮ್ಮ ಮಕ್ಕಳ ಕಾಲನ್ನು ಒತ್ತುತ್ತೇನೆ ಅಂತ ಹೇಳ್ತಾರೆ ತಂದೆ. ತುಮ್ ಘರ್ ಬೈಟೆ ಶುಭಾಬಾ ಕೋ ಔರ್ ವರ್ಷಾ ಕೋ ಯಾದ್ ಕರೋ. ತಾವು ಮನೆಯಲ್ಲೇ ಕುಳಿತು ತಂದೆಯನ್ನು ಮತ್ತು ತಂದೆ ಕೊಡುವಂಥ ಆಸ್ತಿಯನ್ನು ನೆನಪು ಮಾಡಿ. ಎಷ್ಟು ತಾವು ತಂದೆಯನ್ನು ನೆನಪು ಮಾಡ್ತೀರಿ ಅಷ್ಟು ವಿಕರ್ಮ ಜೀತರಾಗ್ತೀರಿ. ಆಪ್ ಸಮಾನ್ ಔರೋಂಕೋ ನಹಿ ಬನಾಯೆಂಗೆ ತೋ ಪ್ರಜಾ ಕೈಸೆ ಬನೇಗಿ. ತಮ್ಮ ಸಮಾನ ಅನೇಕರನ್ನು ಮಾಡ್ಕೊಳ್ಳೋದಿಲ್ಲ ಅಂದರೆ ಪ್ರಜೆಗಳನ್ನು ಹೇಗೆ ಮಾಡ್ತೀರಿ? ಬಾಬಾ ಕೇಳ್ತಾ ಇದ್ದಾರೆ. ಬಹುತ್ ಮೆಹನತ್ ಕರ್ನಿ ಹೇ. ಇಲ್ಲಿ ತಾವು ಬಹಳಷ್ಟು ಪರಿಶ್ರಮವನ್ನು ಪಡಬೇಕು ಅಂತಾರೆ. ಧಾರಣ್ ಕರ್ ಫಿರ್ ಔರೋಂಕೋ ಬಿ ಆಪ್ ಸಮಾನ್ ಬನಾನಾ ಹೇ. ತಾವು ಧಾರಣೆ ಮಾಡಿಕೊಂಡು ಅನೇಕರನ್ನು ತಮ್ಮ ಸಮಾನ ಮಾಡಬೇಕಾಗಿದೆ. अच्छा, मीठे मीठे सिखलदे बच्चों प्रति माता पिता बाप दादा को याद, प्यार और गुड मॉर्निंग. रूहानी बाप की रूहानी बच्चों को नमस्ते और रूहानी बच्चों की रूहानी बाप दादा को याद, प्यार और गुड मॉर्निंग और नमस्ते नमस्ते नमस्ते. धारणा के लिए मुख्य सार. फर्स्ट पॉइंट, हर बात में अपना समय सफल करना है. ಪ್ರತಿಯೊಂದು ಮಾತಿನಲ್ಲಿಯೂ ಕೂಡ ತಮ್ಮ ಸಮಯವನ್ನು ಸಫಲ ಮಾಡಿಕೊಳ್ಬೇಕು. ದಾನವನ್ನು ಕೂಡ ವ್ಯಕ್ತಿಗಳನ್ನು ನೋಡಿ ದಾನ ಮಾಡಬೇಕು. ಯಾರು ಜ್ಞಾನವನ್ನು ಕೇಳಲಿಕ್ಕೆ ಇಷ್ಟಪಡೋದಿಲ್ಲೋ ಅವ್ರ ಹಿಂದೆ ಹೋಗಿ ತಮ್ಮ ಸಮಯವನ್ನು ವ್ಯರ್ಥವಾಗಿ ಕಳಿಬಾರದು ಅಂತಾರೆ. ತಂದೆ ಮತ್ತು ದೇವತೆಗಳ ಭಕ್ತರು ಯಾರು ಇದ್ದಾರೋ ಅವರಿಗೆ ಜ್ಞಾನವನ್ನು ಕೊಡಬೇಕು ಅಂತಾರೆ. ದೇವತೆಗಳ ಪೂಜಾರಿಗಳು, ಶಿವನ ಪೂಜಾರಿಗಳು ಯಾರಿದ್ದಾರೋ ಅವರಿಗೆ ನೀವು ಜ್ಞಾನವನ್ನು ಕೊಡಿ ಅಂತಾರೆ. सेकेंड पॉइंट, अविनाशी ज्ञान रत्नों को धारण कर साहूकार बनना है. पढ़ाई जरूर पढ़नी है. ಅವಿನಾಶಿ ಜ್ಞಾನ ರತ್ನಗಳನ್ನು ಧಾರಣೆ ಮಾಡಿಕೊಂಡು ಸಾಹುಕಾರರು ಆಗಬೇಕು. ಶಿಕ್ಷಣವನ್ನು ಅವಶ್ಯವಾಗಿ ಓದಬೇಕು. ಒಂದೊಂದು ಜ್ಞಾನ ರತ್ನಗಳು ಕೂಡ ತಂದೆ ತಿಳಿಸುವಂತಹ ಒಂದೊಂದು ಜ್ಞಾನ ರತ್ನಗಳು ಕೂಡ ಲಕ್ಷಾಂತರ ರೂಪಾಯಿಗೆ ಸಮಾನ ಆಗಿದೆ.
ಆದ್ದರಿಂದ ಇದನ್ನು ಧಾರಣೆ ಮಾಡಿಕೊಂಡು ಅನೇಕರಿಗೂ ಧಾರಣೆ ಮಾಡಿಸಬೇಕಾಗಿದೆ. वरदान। आज का वरदान, हर कर्म में बाप का साथ साथी रूप में अनुभव करने वाले ಸಿದ್ಧಿ ಸ್ವರೂಪ ಭವ. ಪ್ರತಿಯೊಂದು ಮಾತಿನಲ್ಲಿಯೂ ತಂದೆಯ ಜೊತೆಯಲ್ಲಿ ಸಾಥಿ ರೂಪದಲ್ಲಿ ಅನುಭವ ಮಾಡುವಂತಹ ಸಿದ್ಧಿ ಸ್ವರೂಪರು ಆಗಿರಿ ಅಂತ ಬಾಬಾ ವರದಾನವನ್ನು ತಿಳಿಸ್ತಾ ಇದ್ದಾರೆ. सबसे सहज और निरंतर याद का साधन है सदा बाप के साथ का अनुभव हो. ಎಲ್ಲಕ್ಕಿಂತ ಸಹಜ ಮತ್ತು ನಿರಂತರ ನೆನಪಿನ ಸಾಧನ ಆಗಿದೆ ಸದಾ ತಂದೆಯ ಜೊತೆಯ ಅನುಭವವನ್ನು ಮಾಡುವಂಥದ್ದು. ಇದು ಎಲ್ಲಕ್ಕಿಂತ ಸಹಜ ಮತ್ತು ನಿರಂತರವಾದಂತಹ ಸಾಧನ ಅಂದರೆ ತಂದೆಯನ್ನು ಜೊತೆಯಲ್ಲಿ ಇರುವಂತಹ ಅನುಭವವನ್ನು ಮಾಡುವಂಥದ್ದು. ಜೊತೆಯ ಅನುಭೂತಿ ಮಾಡೋದ್ರಿಂದ ಪರಿಶ್ರಮದಿಂದ ತಾವು ಮುಕ್ತರಾಗ್ತೀರಿ. ಪರಿಶ್ರಮ ಬಿಟ್ಟು ಹೋಗ್ತದೆ. जब साथ है तो याद रहेगी ही, लेकिन ऐसा साथ नहीं कि सिर्फ साथ में बैठा है लेकिन साथी अर्थात मददगार है. ಜೊತೆಗಾರ ಅಂದರೆ ಸದಾಕಾಲ ಜೊತೆಯ ಅನುಭವವನ್ನು ಮಾಡೋದು. ಜೊತೆಯಲ್ಲಿದ್ದಾಗ ಅಷ್ಟೇ ತಂದೆಯ ಜೊತೆ ಕೂತಿದ್ದಾರೆ ಅಂತ ಅಷ್ಟೇ ಅಲ್ಲ, ಆದರೆ ಜೊತೆಗಾರ ಅಂದರೆ ಸದಾಕಾಲ ಸಹಯೋಗಿಯಾಗಿದ್ದಾರೆ ಅಂತ ಅನುಭವವನ್ನು ಮಾಡೋದು. ಸಾಥ್ ವಾಲಾ ಕಭಿ ಭೂಲ್ ಭಿ ಸಕ್ತಾ ಹೈ ಲೇಕಿನ್ ಸಾಥಿ ನಹಿ ಬೋಲ್ತಾ. ಜೊತೆಗಾರರು ಎಂದಾದರೂ ಮರ್ತೋಗ್ಬೋದು, ಆದರೆ ನೋಡಿ ಜೊತೆ ಎಂದಿಗೂ ಸಹ ಮರೆಯೋದಿಲ್ಲ ಜೊತೆಗಾರರು. तो हर कर्म में बाप ऐसा साथी है जो मुश्किल को भी सहज करने वाला है. ಪ್ರತಿಯೊಂದು ಕರ್ಮದಲ್ಲಿ ಬಾಬಾ ಈ ರೀತಿ ಜೊತೆಗಾರ ಆಗಿದ್ದಾರೆ. ಏನು ಪರಿಶ್ರಮವನ್ನು ಕೂಡ ಸಹಜವನ್ನಾಗಿ ಮಾಡುವಂಥವ್ರು. ಇಂತಹ ಜೊತೆಗಾರನ ಜೊತೆ ಸದಾ ಅನುಭವ ಆಗ್ತಾ ಇರಲಿ, ಸಿದ್ಧಿ ಸ್ವರೂಪರು ಆಗಿಬಿಡ್ತೀರಿ. ಆಗ ತಂದೆ ಜೊತೆಯಲ್ಲಿ ಸದಾ ಅನುಭವ ಆಗ್ತಾ ಇತ್ತು ಅಂದರೆ ಆಗ ಸದಾಕಾಲ ಸಿದ್ಧಿ ಸ್ವರೂಪರು ಆಗಿಬಿಡ್ತೀರಿ. ಸ್ಲೋಗನ್ ಆಗಿದೆ, ವಿಶೇಷ ಆತ್ಮ ಬನ್ನ है तो विशेषता को ही देखो और ವಿಶೇಷತಾ ಕೋ ಹಿ ವರ್ಣನ್ ಕರೋ. ವಿಶೇಷ ಆತ್ಮರಾಗಬೇಕು ಅಂದರೆ ವಿಶೇಷತೆಯನ್ನೇ ನೋಡಿ ಮತ್ತು ವಿಶೇಷತೆಯನ್ನೇ ವರ್ಣನೆ ಮಾಡ್ರಿ ಅಂತಾರೆ ಬಾಬಾ. ಓಂ ಶಾಂತಿ. ಕಂದ ಮುದ್ದು ಕಂದ ಮುದ್ದು ಕಂದ ಮುದ್ದು ಕಂದ, ನನ್ನೊಬ್ಬನನ್ನೇ ನೀನು ನೆನಪು ಮಾಡು ಕಂದ, ನನ್ನೊಬ್ಬನನ್ನೇ ನೀನು ನೆನಪು ಮಾಡು ಕಂದ, ಬೇರಾರು ಇಲ್ಲ ನಿನಗೆ ನೋಡು ಕಂದ, ಬೇರಾರು ಇಲ್ಲ ನಿನಗೆ ನೋಡು ಕಂದ, ಮುದ್ದು ಕಂದ ಮುದ್ದು ಕಂದ ಮುದ್ದು ಕಂದ ಮುದ್ದು ಕಂದ. ಅಮೃತ ವೇಳೆಯಲ್ಲಿ ಎದ್ದು ಕೂಡು ಕಂದ, ತಂದೆಯಾದ ನನ್ನ ಜೊತೆ ಮಾತನಾಡು ಕಂದ, ಅಮೃತ ವೇಳೆಯಲ್ಲಿ ಎದ್ದು ಕೂಡು ಕಂದ, ತಂದೆಯಾದ ನನ್ನ ಜೊತೆ ಮಾತನಾಡು ಕಂದ, ದೇಹಾಭಿಮಾನವನ್ನು
ಅಭಿಮಾನವನ್ನು ಬಿಟ್ಟು ಬಿಡು ಕಂದ, ದೇಗಿಯಾಗಿ ನನ್ನ ಜೊತೆಗೆ ಮಾತನಾಡು ಕಂದ, ದೇಗಿಯಾಗಿ ನನ್ನ ಜೊತೆಗೆ ಮಾತನಾಡು ಕಂದ, ಮಾತನಾಡು ಕಂದ, ಮುದ್ದು ಕಂದ, ಮುದ್ದು ಕಂದ, ಮುದ್ದು ಕಂದ, ಮುದ್ದು ಕಂದ. ವ್ಯರ್ಥ ಮಾತು ಕಟ್ಟುಕತೆ ಬಿಟ್ಟು ಬಿಡು ಕಂದ, ಜ್ಞಾನರತ್ನಗಳ ಜೊತೆ ಆಟವಾಡು ಕಂದ, ವ್ಯರ್ಥ ಮಾತು ಕಟ್ಟುಕತೆ ಬಿಟ್ಟು ಬಿಡು ಕಂದ, ಜ್ಞಾನರತ್ನಗಳ ಜೊತೆ ಆಟವಾಡು ಕಂದ, ಪಂಚವಿಕಾರಗಳ ತ್ಯಾಗ ಮಾಡು ಕಂದ, ಪಂಚವಿಕಾರಗಳ ತ್ಯಾಗ ಮಾಡು ಕಂದ, ಶ್ರೀಮತ ಬಿಟ್ಟರೆ ನಿನಗೆ ಕೇಡು ನೋಡು ಕಂದ, ಶ್ರೀಮತ ಬಿಟ್ಟರೆ ನಿನಗೆ ಕೇಡು ನೋಡು ಕಂದ, ಕೇಡು ನೋಡು ಕಂದ, ಮುದ್ದು ಕಂದ, ಮುದ್ದು ಕಂದ, ಮುದ್ದು ಕಂದ, ಮುದ್ದು ಕಂದ. ಸಂಗಮದಲ್ಲಿ ನನ್ನ ನೆನಪು ಮಾಡು ಕಂದ, ಸತ್ಯಯುಗದಲ್ಲಿ ಸದಾ ಸುಖ ಪಡು ಕಂದ, ಸಂಗಮದಲ್ಲಿ ನನ್ನ ನೆನಪು ಮಾಡು ಕಂದ, ಸತ್ಯಯುಗದಲ್ಲಿ ಸದಾ ಸುಖ ಪಡು ಕಂದ, ನನ್ನಂಥ ತಂದೆ ಯಾರು ಇಲ್ಲ ನೋಡು ಕಂದ, ನನ್ನಂಥ ತಂದೆ ಯಾರು ಇಲ್ಲ ನೋಡು ಕಂದ, ಕ್ಷಣ ಕ್ಷಣಕ್ಕೂ ನನ್ನನ್ನೇ ನೆನಪು ಮಾಡು ಕಂದ, ಕ್ಷಣ ಕ್ಷಣಕ್ಕೂ ನನ್ನನ್ನೇ ನೆನಪು ಮಾಡು ಕಂದ, ನೆನಪು ಮಾಡು ಕಂದ, ಮುದ್ದು ಕಂದ, ಮುದ್ದು ಕಂದ, ಮುದ್ದು ಕಂದ, ಮುದ್ದು ಕಂದ, ನನ್ನೊಬ್ಬನನ್ನೇ ನೀನು ನೆನಪು ಮಾಡು ಕಂದ, ಬೇರಾರು ಇಲ್ಲ ನಿನಗೆ ನೋಡು ಕಂದ, ಮುದ್ದು ಕಂದ.